ಅಪಘಾತಗಳಾಗ್ತಾ ಇವೆ. ಕಸದ ಲಾರಿಗಳು, ಬಿಬಿಎಂಪಿ ಕಸದ ಲಾರಿಗಳ ಅಪಘಾತಕ್ಕೆ ಹಂಗಾದ್ರೆ ಕಾರಣ ಏನು? ನ್ಯೂಸ್ 18 ಕನ್ನಡ ಈ ಬಗ್ಗೆ ಮೆಗಾ ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ಒಂದ್ಸತಿ ಆಯ್ತು ಅಂತಂದ್ರೆ ಏನೋ ಅಚಾನಕ್ ಆಯ್ತು ಅಂತ ಇಟ್ಕೊಳ್ಳೋಣ. ಆದ್ರೆ ಕಳೆದ 1 ತಿಂಗಳ ಅವಧಿಯಲ್ಲಿ 3 ಸತಿ ಆಕ್ಸಿಡೆಂಟ್ ಆಗುತ್ತೆ, 3 ನಾಗರಿಕರ ಪ್ರಾಣ ಹೋಗುತ್ತೆ ಅಂದ್ರೆ ಸಮಸ್ಯೆ ಏನು? ಹಾಗಾದ್ರೆ ನಾವು ರಿಯಾಲಿಟಿ ಚೆಕ್ ಮಾಡಿದೀವಿ. ಮದ್ಯಪಾನ ಮಾಡಿ ಗಾಡಿಯನ್ನ ಓಡಿಸ್ತಾರಂತೆ ಡ್ರೈವರ್ಸ್. ಇದು ಸ್ವತಃ ಕಸದ ಲಾರಿ ಡ್ರೈವರ್ಗಳದ್ದೇ ಮಾತು. ನ್ಯೂಸ್ 18ಗೆ ಕಸದ ಲಾರಿ ಚಾಲಕರು ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅರ್ಧದಷ್ಟು ಚಾಲಕರು ಏನ್ ಮಾಡ್ತಿದ್ದಾರೆ, ಡ್ಯೂಟಿ ಟೈಮ್ ನಲ್ಲೇ ಕುಡಿತಾರಂತೆ, ಮದ್ಯಪಾನ ಮಾಡ್ತಾರಂತವ್ರು. ಕೆಲವ್ರ ಹತ್ರ DL ಕೂಡ ಇರೋದೇ ಇಲ್ವಂತೆ. ಅದು ಯಾವ ಗ್ಯಾರಂಟಿ ಮೇಲೆ, ಧೈರ್ಯದ ಮೇಲೆ ಅಪಾಯಿಂಟ್ ಮಾಡ್ಕೋತಾರೋ, ಈ ಲಾರಿಯನ್ನ ಅವ್ರಿಗೆ ಕೊಡ್ತಾರೋ ನೀವು ಡ್ರೈವ್ ಮಾಡಿ ಅಂತ ಅರ್ಥ ಆಗಲ್ಲ ಅಧಿಕಾರಿಗಳು. ನ್ಯೂಸ್ 18ಗೆ ಕಸದ ಲಾರಿ ಚಾಲಕರೇ ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬಿಬಿಎಂಪಿ ಕಸದ ಲಾರಿ ಚಾಲಕನ ಜೊತೆ ನಮ್ಮ ರಿಪೋರ್ಟರ್ ಮಾತಾಡಿಸಿದ್ದಾರೆ. ಆ ಟೈಮ್ನಲ್ಲಿ ಈ ವಿಷಯಗಳೆಲ್ಲ ಬೆಳಕಿಗೆ ಬಂದಿದೆ. ಡ್ಯೂಟಿ ಅವರ್ಸ್ನಲ್ಲೇ ಅರ್ಧದಷ್ಟು ಡ್ರೈವರ್ಸ್ ಕುಡ್ಕೊಂಡೇ ಅವ್ರ ಡ್ಯೂಟಿಗೆ ಹಾಜರಾಗೋದು. ಇನ್ನು ಬಿಬಿಎಂಪಿ ಕಸದ ಲಾರಿ ಚಾಲಕರ ಜೊತೆ ನಮ್ಮ ಪ್ರತಿನಿಧಿ ಮಂಜು ಮಾತುಕತೆ ನಡೆಸಿದ್ದಾರೆ. ಆ ಟೈಮ್ನಲ್ಲಿ ಅವ್ರು ಏನೆಲ್ಲ ಸೀಕ್ರೆಟ್ಸ್ ಹೇಳಿದ್ದಾರೆ ನೋಡೋಣ. ಬಿಬಿಎಂಪಿ ಕಸದ ಲಾರಿಯ ಡ್ರೈವರ್ಗಳು DL ಕ್ಯಾರಿ ಮಾಡೋದಿಲ್ಲ, ಕುಡಿದು ವೆಹಿಕಲ್ ಅನ್ನ ಓಡಿಸ್ತಾರೆ ಅನ್ನುವಂತಹ ಆರೋಪಗಳು ಈಗಾಗಲೇ ಕೇಳಿ ಬರ್ತಿರುವಂತದ್ದು. ಎಕ್ಸಾಕ್ಟ್ ಆಗಿ ಈಗ ನ್ಯೂಸ್ 18 ಕನ್ನಡ ಕೂಡ ಅಷ್ಟೇ ಇದರ ಒಂದು ರಿಯಾಲಿಟಿ ಚೆಕ್ ಮಾಡೋಕೆ ಹೊರಟಿರುವಂತದ್ದು. ಈಗ ನಾನು ಮಲ್ಲೇಶ್ವರಂನಲ್ಲಿದ್ದೀನಿ. ಮಲ್ಲೇಶ್ವರಂನಲ್ಲಿ ಕೂಡ ನೀವು ನೋಡ್ತಾ ಇದ್ದೀವಿ, ಬೆಳಗ್ಗೆ ವಾರ್ಡ್ ನಂಬರ್ 94 ಬ್ಲಾಕ್ ನಂಬರ್ 1 ಅನ್ನುವಂಥ ಒಂದು ಬಿಬಿಎಂಪಿ ವೆಹಿಕಲ್ ಬಂದಿದೆ. ಕಸವನ್ನ ತುಂಬುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ಡ್ರೈವರ್ ಒಬ್ಬರು ಇಲ್ಲಿ ಮಾಡ್ತಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ನಿಮ್ದು DL ಇದೆಯಾ ಸರ್? ನಿಮ್ದು ಇದೆ ಸರ್, DL ಇದೆ, ಕೊಡ್ತೀನಿ ತೋರಿಸಿ ಸರ್ ನಮ್ಮ ಕ್ಯಾಮ್ರಾಗೆ. ಹಂಗೆ ನೋಡ್ತಾ ಇರ್ಬೋದು, ಇವ್ರ ಹೆಸರು ಸೂರ್ಯ ಅಂತ. ಇವರು ಬಿಬಿಎಂಪಿ ಒಂದು ಕಸದ ಲಾರಿಯ ಒಂದು ಡ್ರೈವರ್. ಇವರು ಅವ್ರಿಗೊಂದು ID ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಇದು ಇದರಲ್ಲಿ ಕೂಡ ಸೂರ್ಯ ಅಂತಾನೆ ಇದೆ. ID ಕಾರ್ಡ್ ಕ್ಯಾರಿ ಮಾಡಿದ್ದಾರೆ ಇವರು. DL ಕೂಡ ಇಟ್ಕೊಂಡಿದ್ದಾರೆ. ಸರ್, ಇನ್ನೊಂದು ಇತ್ತೀಚೆಗೆ 1-2 ಇನ್ಸಿಡೆಂಟ್ಸ್ ಆಗಿದೆ ಸರ್. ನಿಮ್ಮ ಬಿಬಿಎಂಪಿಯ ಡ್ರೈವರ್ಗಳು ಕುಡಿದು 1-2 ಆಕ್ಸಿಡೆಂಟ್ ಮಾಡಿದ್ರೆ, 2 ಸತ್ತೋಗಿದ್ದಾರೆ. ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಅದೇ DL ಇರಬೇಕು ಸರ್, ಕುಡಬಾರ್ದು, DL ಇರಬೇಕು. ಹುಷಾರ ನೋಡ್ಕೊಂಡು ಟ್ರಾಫಿಕ್ ಚೆನ್ನಾಗಿ ಓಡಬೇಕು ಗಾಡಿ. ಸರ್, ನಿಮ್ಮ ಗಮನಕ್ಕೆ ಬಂದಂಗೆ ನಿಮ್ಮ ಡ್ರೈವರ್ಗಳು ಕುಡಿದು ಬಿಟ್ಟು ಒಂದಷ್ಟು ಜನ ವೆಹಿಕಲ್ ಓಡಿಸ್ಕೊಂಡು ಹೋಗ್ತಾರಂತೆ ಡೇ ಟೈಮಲ್ಲಿ. ನಿಮಗೂ ಈ ವಿಚಾರ ಗೊತ್ತಿದೆ ಅನ್ಸುತ್ತೆ? ಗೊತ್ತು ಸರ್. ಯಾಕೆ ಡೇ ಟೈಮ್ನಲ್ಲಿ ಕುಡಿಯೋಂಥದ್ದು? ಮೇಲಿನ ಅಧಿಕಾರಿಗಳು ಏನು ಹೇಳಲ್ಲ ಅವ್ರಿಗೆ? ಅವ್ರು ಹೇಳ್ಬೇಕು ಸರ್, ದೊಡ್ಡವ್ರು ಹೇಳಿದ್ರೇನ ಕೇಳೋದು, ನಮ್ಮಂಥವ್ರು ಹೇಳಿದ್ರೆ ಅವ್ರು ಕೇಳಲ್ಲ. ನಾವು ಡ್ರೈವರ್, ನಾವು ಕುಡಬಾರ್ದು. ಚೆನ್ನಾಗಿ ಕೆಲಸ ಆದ್ಮೇಲೆ ಮನೆಗೆ ಹೋಗಿ ಏನೇನೋ ಮಾಡ್ಕೊಳ್ಳಿ. ಡ್ರೈವಿಂಗ್ ಮೇಲೆ ಮಾತ್ರ ಕುಡಬಾರ್ದು. ಈಗ ನೀವು ಆನ್ ಡ್ಯೂಟಿಯಲ್ಲಿದ್ದಾಗ ಕುಡಿದು ಹೆಂಗ್ ಸಿಕ್ಕಿದ್ರೆ ಹಂಗೆ ಹೋಗೋದು, ಯಾರನ್ನಾದ್ರೂ ಒಬ್ಬ ಡಿಕ್ಕಿ ಹೊಡಿಯೋದು, ಸಾಯಿಸೋದು, ಹಿಂಗೆಲ್ಲ ಆಗ್ತಿದೆಯಲ್ಲ. ಸೊ ನಿಮ್ಮ ಗಮನಕ್ಕಿದ್ದಂಗೆ ಬೆಂಗಳೂರಲ್ಲಿ ಎಷ್ಟು ಜನ ಡ್ರೈವರ್ಗಳಿದ್ದಾರೆ ಸರ್ ಬಿಬಿಎಂಪಿ ಅವ್ರು? ನೀವು ಇದ್ದಾರೆ ಸರ್, ತುಂಬ ಜನ ಇದ್ದಾರೆ ಸರ್, ಆಟೋಗಳು ತುಂಬ ಜನ ಇದ್ದಾರೆ. ಆಲ್ಮೋಸ್ಟ್ ಎಷ್ಟು ಜನ ಕುಡಿತಾರೆ ಅಂದಾಜು? ಅಂದಾಜೆಲ್ಲ ಹೋಗುವ ಅರ್ಧ ಜನ ಕುಡಿತಾರೋ. ನಮ್ಮೆಲ್ಲ ಹೇಳಕ್ಕಾಗಲ್ಲ, ಅದಕ್ಕೋಸ್ಕರ ಸರ್. ನಿಮಗೂ ಅಭ್ಯಾಸ ಇದೆ? ಅವಾಗ ಇದು ನಮ್ದು ಎಲ್ಲ ಡ್ಯೂಟಿ ಮೇಲೆಲ್ಲ ಮಾಡಲ್ಲ, ಮನೆಗೆ ಹೋಗಿ ನಾವು ಇದು ಮಾಡ್ಕೊಂತೀವಿ. ಕೆಲಸ ಮುಗ್ದಿದ್ದಾದ್ಮೇಲೆ ಮನೆಗೆ ಹೋಗಿ ಕುಡಿತೀರಾ? ಹೌದು ಸರ್. ಓಕೆ, ಏನು ಹೇಳ್ತೀರಾ ಸರ್ ಈ ಡೆವಲಪ್ಮೆಂಟ್ ಬಗ್ಗೆ? 2 ಇನ್ಸಿಡೆಂಟ್ ಆಯಿತು, 2 ಡ್ರೈವರು ಕೂಡ ಅಷ್ಟೇ ಕುಡಿದು ವೆಹಿಕಲ್ ಓಡಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಏನು ಹೇಳ್ತೀರಾ? ಅದು ಏನು ಹೇಳ್ಬೇಕು ಸರ್, ನಾವು ಅವರು ಕುಡಬಾರ್ದು, ಗಾಡಿ ಹೊರಬೇಕು ಅಷ್ಟೇ. ಈಗ ನೀವು ಬಿಬಿಎಂಪಿ ಜಾಯ್ನ್ ಆಗ್ತಿರಲ್ಲ, ಹಿಂಗೆ ಡ್ರೈವರ್ ಆಗಿ ಹೋಗ್ತಿರಲ್ಲ, ಏನೆಲ್ಲ ಕೇಳ್ತಾರಾಗ ನಿಮಗೆ? ಅದೇ DL ಕೇಳ್ತಾರೋ, ಕುಡಬಾರ್ದು ಅಂತ ಹೇಳ್ತಾರೋ, ಹುಷಾರಾಗಿ ಗಾಡಿ ಚೆನ್ನಾಗಿ ಓಡಿಸ್ಬೇಕು ಅಂತ ಹೇಳ್ತಾರೆ ಸರ್. ಈ ಕುಡಿದು ಓಡಿಸಿ ಸಿಗಾಕೊಂಡಿರೋರ್ನ ಯಾರನ್ನ ಸಸ್ಪೆಂಡ್ ಮಾಡೋ ಅಂಥದ್ದು, ಕೆಲಸನ ತೆಗಿಯೋಂಥದ್ದು, ಈ ಥರದ್ದು ಮಾಡಿದಾರಾ? ಅಂದರೆ ಯಾರನ್ನೂ ಮಾಡಿಲ್ಲ ಸರ್. ನಿಮ್ಮ ಹೆಸರು? ಸೂರ್ಯ. ಓಕೆ, ಇದಿಷ್ಟು ಡ್ರೈವರ್ ಸೂರ್ಯ ಅವರು ಹೇಳ್ತಿರುವಂತಹದ್ದು. ನನಗೂ ಕೂಡ ಅಷ್ಟೇ ಕುಡಿಯುವಂಥ ಅಭ್ಯಾಸ ಇದೆ. ಆದರೆ ನಾನು ಕುಡಿಯುವಂಥದ್ದು ಕೆಲಸ ಆಗಿದ್ದಾದ್ಮೇಲೆ ಒಂದಷ್ಟು ಜನ ನಮ್ಮ ಸ್ನೇಹಿತರು ಏನು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿರುವಂಥವ್ರು, ಕಸದ ಲಾರಿಯಲ್ಲಿ ಡ್ರೈವರ್ ಆಗಿರುವಂಥವ್ರು ಕುಡಿತಾರೆ. ಡೇ ಟೈಮ್ನಲ್ಲೇ ಆನ್ ಡ್ಯೂಟಿಯಲ್ಲೇ ಕುಡಿದು ಗಾಡಿಯನ್ನು ಓಡಿಸ್ತಾರೆ. ಆದಷ್ಟು ಅದನ್ನು ಅವಾಯ್ಡ್ ಮಾಡಬೇಕು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಿರೋದು. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು.